ಪ್ರೀತಿಯುಳ್ಳ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮವು 2ನೇ ಸಮುವೇಲನ ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮವಾಗಿದೆ. ಇಲ್ಲಿಯವರೆಗೆ ದೇವರ ನಡೆಸುವಿಕೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಕಾನೇಶ್ಮಾರಿ ಒಂದು ಕಡೆಯಲ್ಲಿ ಉತ್ತಮವಾಗಿದ್ದರೂ ಇನ್ನೊಂದು ಕಡೆಯಲ್ಲಿ ದೇವರ ದೃಷ್ಟಿಯಲ್ಲಿ ಪಾಪವಾಯಿತು. ಬನ್ನಿರಿ, ದೇವರಾತ್ಮನ ಸಹಾಯದಿಂದ ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, 2ನೇ ಸಮುವೇಲನ ಪುಸ್ತಕದ ಅಧ್ಯಾಯದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಕಳೆದೆಲ್ಲ ಕಾರ್ಯಕ್ರಮಗಳಲ್ಲಿ ದೇವರು ತನ್ನ ವಾಕ್ಯದಲ್ಲಿ ನಮಗೆ ತಿಳಿಸಿದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಅದನ್ನು ನಮ್ಮದಾಗಿ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಂಡು ದೇವರ ಮಕ್ಕಳಾಗಿ ನಾವು ಜೀವಿಸೋಣ. ಈ ದಿನವೂ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸುವಲ್ಲಿ ದಾವೀದನ ರಣವೀರರು ಎಂಬ ವಿಚಾರದಲ್ಲಿ ಮುಂದಕ್ಕೆ ಸಾಗೋಣ. ಪ್ರೀತಿಯುಳ್ಳ ದೇವಜನರೇ, ದಾವೀದನ ರಣಶೂರರ ಪಟ್ಟಿಯನ್ನು ಮುಂದಕ್ಕೆ ನಮಗೆ ಕೊಡಲಾಗಿದೆ. 2ನೇ ಸಮುವೇಲ 23ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ದಾವೀದನ ರಣವೀರರ ಪಟ್ಟಿ. ತಹಕೇಮೋನ್ಯನಾದ ಯೋಷೇಬಕ್ಷೆಬೇತನು ಸರದಾರರಲ್ಲಿ ಮುಖ್ಯಸ್ಥನು. ಎಚ್ಚಿಯನಾದ ಅದೀನೋ ಅನಿಸಿಕೊಳ್ಳುವ ಇವನು ಒಂದೇ ಸಾರಿ 800 ಮಂದಿಯನ್ನು ಕೊಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದಾವೀದನು ದೇಶಭ್ರಷ್ಟನಾಗಿ ಅಲೆಯುವ ಸಮಯದಲ್ಲಿ ಇವರೆಲ್ಲ ಅವನನ್ನು ಸೇರಿಕೊಂಡವರು. ದಾವೀದನು ಸೌಲನಿಂದ ಓಡಿಸಲ್ಪಟ್ಟಾಗ ಗುಬ್ಬಿಯಂತೆ ಓಡಿಸಲ್ಪಟ್ಟನು. ಅವನು ಗುಹೆಗಳಲ್ಲಿ ಅಡಗಿಕೊಂಡಿರಬೇಕಾಯಿತು. ಆ ಸಮಯದಲ್ಲಿ ಈ ಜನರು ಕಷ್ಟದಲ್ಲಿದ್ದರಿಂದ ದಾವೀದನೊಂದಿಗೆ ಸೇರಿದರು. ಅವರು ಸೌಲನಿಂದ ಹಿಂಸೆಗೊಳಗಾದವರು ದಾವೀದನ ಬಳಿಗೆ ಓಡಿ ಬಂದರು. ಇನ್ನೂ ಅನೇಕರು ಸಾಲದಿಂದ ಬಿಡುಗಡೆ ಹೊಂದಲಾರದವರು, ಮನೋಕ್ಲೇಶವುಳ್ಳವರು, ಇಂತಹ ಇತರ ಅನೇಕರು ಬಂದು ಸೇರಿಕೊಂಡರು. ಕ್ರಿಸ್ತನ ಬಳಿಗೂ ಇಂಥ ಜನರು ಬರುತ್ತಾರೆ. ಕಷ್ಟದಲ್ಲಿರುವವರು ಕರ್ತನೊಂದಿಗಿನ ತಮ್ಮ ಅನುಭವಗಳನ್ನು ನನಗೆ ಬರೆದು ತಿಳಿಸುತ್ತಿದ್ದರು. ಪಾಪದ ಸಾಲದೊಂದಿಗೆ ಅವರು ಕ್ರಿಸ್ತನ ಬಳಿಗೆ ಬಂದರು. ಆತನು ಅವರ ಸಾಲವನ್ನು ತೀರಿಸಿದನು. ನೀನು ಜೀವಿತದಲ್ಲಿ ಅತೃಪ್ತಿ ಹೊಂದಿದವನಾಗಿದ್ದೀಯೋ? ನೀನು ಸಂತೃಪ್ತಿಯ ಜೀವಿತ ಹೊಂದಿದ್ದು ಸರಿಯಾಗಿದ್ದರೆ ನಿನಗೆ ಕೊಡತಕ್ಕ ಸಂದೇಶವೇನೂ ನನ್ನಲ್ಲಿರುವುದಿಲ್ಲ. ಆದರೆ ನಿನ್ನ ಹೃದಯದಲ್ಲಿ ಸಂತೃಪ್ತಿ ಇಲ್ಲದೆ ರಕ್ಷಣೆ ಹೊಂದಲಿಕ್ಕೂ ಜನರೊಂದಿಗೆ ಅನ್ಯೋನ್ಯತೆ ಹೊಂದಲಿಕ್ಕೂ ಬಯಸುವುದಾದರೆ ಕ್ರಿಸ್ತನ ಬಳಿಗೆ ಬಾ. ಆತನು ನಿನ್ನ ಅಪರಾಧ ಪ್ರಜ್ಞೆಯನ್ನು ತೆಗೆದುಹಾಕಿ ನಿನ್ನ ಜೀವಿತದಲ್ಲಿ ತೃಪ್ತಿಯನ್ನು ಕೊಡುತ್ತಾನೆ. ಪ್ರಿಯರೇ, ದಾವೀದನ ಬಳಿಗೆ ಬಂದ ಈ ಮನುಷ್ಯರು ಅನೇಕ ವಿಧದಲ್ಲಿ ಅಸಾಮಾನ್ಯರಾಗಿದ್ದರು. ಅವರು ಅನೇಕ ಪರಾಕ್ರಮದ ಕಾರ್ಯಗಳನ್ನು ಮಾಡಿದ್ದರು. ಅವರಲ್ಲಿ ಕೆಲವರ ಕುರಿತಾಗಿ ನೋಡೋಣ. 2ನೇ ಸಮುವೇಲ 23ನೇ ಅಧ್ಯಾಯ 11 ಮತ್ತು 12ನೇ ವಚನ ಹೀಗೆ ಹೇಳುತ್ತದೆ: 3ನೇಯವನು ಹರಾರಿಯನಾದ ಹಾಗೇಯನ ಮಗ ಶಮ್ಮ ಎಂಬವನು. ಫಿಲಿಷ್ಟಿಯರು ದೊಡ್ಡ ಗುಂಪಾಗಿ ಒಂದು ಅಲಸಂದ್ಯ ಹೊಲಕ್ಕೆ ಬಂದರು. ಇಸ್ರಾಯೇಲ್ಯರು ಅವರ ಎದುರಿನಿಂದ ಓಡಿ ಹೋದಾಗ ಇವನು ಆ ಹೊಲದ ಮಧ್ಯದಲ್ಲೇ ನಿಂತುಕೊಂಡು ಫಿಲಿಷ್ಟಿಯರನ್ನು ಕೊಂದು ಹೊಲವನ್ನು ಕಾಪಾಡಿದನು. ಹೀಗೆ ಯೆಹೋವನು ಮಹಾಜಯವನ್ನುಂಟು ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಲಸಂದಿಯ ಹೊಲವನ್ನು ಕಾಪಾಡುವುದು ವಿಶೇಷದ್ದಲ್ಲ. ಆದರೆ ಇಸ್ರಾಯೇಲ್ಯರಿಗೆ ಆಹಾರದ ಅಗತ್ಯವಿತ್ತು. ಇಸ್ರಾಯೇಲ್ಯರ ಪೈರು ಬೆಳೆಯುವವರೆಗೆ ಕಾದಿದ್ದು ಮುಗಿದು ಬಿದ್ದು ಅದನ್ನು ದೋಚುವುದು ಫಿಲಿಷ್ಟಿಯರ ಅಭ್ಯಾಸವಾಗಿತ್ತು. ಈ ಸಲವೂ ಅವರು ಬಂದಾಗ ಬೇರೆಲ್ಲರೂ ಓಡಿ ಹೋದರು. ಆದರೆ ಶಮ್ಮನು ನಿಂತು ಕತ್ತಿ ಹರಿದು ಹೋರಾಡಿದನು. ಫಿಲಿಷ್ಟಿಯರ ಸೈನ್ಯದ ಎದುರಿಗೆ ಒಬ್ಬನು ದೇವರು ಅವನಿಗೆ ಮಹಾಜಯವನ್ನುಂಟು ಮಾಡಿದನು. ಮುಂದಕ್ಕೆ ನಾವು 2ನೇ ಸಮುವೇಲ 23ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: 30 ಮಂದಿ ಪ್ರಸಿದ್ಧ ಶೂರರಲ್ಲಿ ದಾವೀದನು ಅದುಲ್ಲಾಮ್ ಗವಿಯಲ್ಲಿದ್ದಾಗ ಸುಗ್ಗಿ ಕಾಲದಲ್ಲಿ ಅವನ ಬಳಿಗೆ 3 ಮಂದಿ ಬಂದರು. ಫಿಲಿಷ್ಟಿಯರು ದಂಡೆತ್ತಿ ಬಂದು ರೇಫಾಯಿಮ್ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡಾಗ ದಾವೀದನು ಆ ಅದುಲ್ಲಾಮ್ ದುರ್ಗದಲ್ಲಿದ್ದನು. ಫಿಲಿಷ್ಟಿಯರು ಬೆತ್ಲೆಹೇಮಿನಲ್ಲಿ ಕಾವಲು ದಂಡನಿಟ್ಟಿದ್ದರು. ಅದೇ ಸಮಯದಲ್ಲಿ ದಾವೀದನು ಲವಲವಿಕೆಯಿಂದ ಬೆತ್ಲೆಹೇಮ್ ಊರಿನ ಬಾಗಲ ಬಳಿಯಲ್ಲಿರುವ
ಬಾವಿಯ ನೀರನ್ನು ಯಾರಾದರೂ ನನಗೆ ತಂದು ಕೊಡುವುದಾದರೆ ಎಷ್ಟೋ ಒಳ್ಳೆಯದು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಬೆತ್ಲೆಹೇಮಿನಲ್ಲಿ ಬೆಳೆದವನು. ಅಲ್ಲಿನ ಬಾವಿಗಳ ಸವಿಯಾದ ನೀರನ್ನು ಅವನು ನೆನೆಸುತ್ತಿದ್ದನು. ದಾವೀದನ ಆಶೆಯನ್ನು ನಾನು ತಿಳಿಯುತ್ತೇನೆ. ದಾವೀದನು ಬೆತ್ಲೆಹೇಮಿನ ಬಾವಿಯ ನೀರಿಗಾಗಿ ಆಶೆಪಟ್ಟನು. ಆದರೆ ಅದನ್ನು ತರಬೇಕೆಂದು ಯಾರಿಗೂ ಅಪ್ಪಣೆ ಕೊಡಲಿಲ್ಲ. ಆದರೆ ಅವನ ರಣವೀರರಲ್ಲಿ 3 ಫಿಲಿಷ್ಟಿಯ ಸೈನ್ಯವನ್ನು ಛೇದಿಸಿ ಹೋಗಿ ಅಲ್ಲಿನ ನೀರನ್ನು ತಂದರು. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19 ಮತ್ತು 20ನೇ ವಚನದಲ್ಲಿ ಕರ್ತನಾದ ಯೇಸು ಕೊಟ್ಟ ಆಜ್ಞೆಯನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. ಲೋಕಕ್ಕೆಲ್ಲ ಹೋಗಿ ಕೇಳುವ ಅಗತ್ಯವಿದ್ದವರಿಗೆ ಸುವಾರ್ತೆ ಸಾರಬೇಕಿತ್ತು. ಇಂದಿನ ಕಾಲದಲ್ಲಿ ಶತ್ರು ಪಾಳೆಯಗಳನ್ನು ತೂರಿಕೊಂಡು ಹೋಗಿ ಸುವಾರ್ತೆ ಸಾರಿದವರನ್ನು ನೆನೆಸುತ್ತೇನೆ. ಪ್ರಾರಂಭದ ಸುವಾರ್ತಿಕರನ್ನು ನೆನೆಸಿರಿ. ಒಬ್ಬರು ಇಬ್ಬರಲ್ಲ, ಆದರೆ ಅಪೋಸ್ತಲ ಪೌಲ, ಮಾರ್ಟಿನ್ ಲೂಥರ್ ಇಂಥವರನ್ನು ನೆನೆಸಿರಿ. ಸುವಾರ್ತಿಕರ ದೊಡ್ಡ ದಂಡು. ಇವರೆಲ್ಲರೂ ವೈರಿ ಗುಂಪುಗಳನ್ನು ಛೇದಿಸಿ ದೇವರ ವಾಕ್ಯವನ್ನು ಅಲ್ಲಿನವರಿಗೆ ತಲುಪಿಸಿದರು. ಇವರು ದಾವೀದನ ಮಹಾಪುತ್ರನಾದ ಕರ್ತನಾದ ಯೇಸು ಕ್ರಿಸ್ತನ ರಣವೀರರಾಗಿದ್ದಾರೆ. ಮುಂದಕ್ಕೆ ನಾವು 2ನೇ ಸಮುವೇಲ 23ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋಯಾದಾವನ ಮಗನೂ ಕಬ್ಜಾಯೇಲಿನ ಮಹಾಪರಾಕ್ರಮಶಾಲಿಯೂ ಆದ ಬೇನಾಯನು ಇನ್ನೊಬ್ಬನು. ಇವನು ಅನೇಕ ಶೂರಕೃತ್ಯಗಳನ್ನು ನಡೆಸಿದನು. ದೃಷ್ಟಾಂತ: ಒಂದು ಸಾರಿ ಮೋವಾಬ್ಯನಾದ ಅರಿಯೇಲನ 2 ಮಕ್ಕಳನ್ನು ಕೊಂದನು. ಇನ್ನೊಮ್ಮೆ ಹಿಮಕಾಲದಲ್ಲಿ ಒಂದು ಸಿಂಹವು ಗುಂಡಿಯಲ್ಲಿ ಬಿದ್ದಿರಲು ಇವನು ಆ ಗುಂಡಿಗೆ ಇಳಿದು ಹೋಗಿ ಅದನ್ನು ಕೊಂದನು. ಮತ್ತೊಮ್ಮೆ ಉನ್ನತನಾದ ಒಬ್ಬ ಐಗುಪ್ತನ ಕೈಯಲ್ಲಿ ಒಂದು ಬರ್ಜಿ ಇತ್ತು. ಇವನು ಕೈಯಲ್ಲಿ ಒಂದು ಕೋಲನ್ನು ಮಾತ್ರ ಹಿಡಿದುಕೊಂಡು ಹೋಗಿ ಅವನ ಕೈಯಲ್ಲಿದ್ದ ಬರ್ಜಿಯನ್ನು ಕಿತ್ತುಕೊಂಡು ಅದರಿಂದ ಅವನನ್ನು ಕೊಂದನು. ಈ ಪರಾಕ್ರಮ ಕೃತ್ಯದಿಂದ ಯೆಹೋಯಾದಾವನ ಮಗನಾದ ಬೇನಾಯನು ಈ 3ರಲ್ಲಿ ಹೆಸರುಗೊಂಡವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವ್ಯಕ್ತಿ ಸಿಂಹವನ್ನು ಕೊಂದವನು. ಅದು ಸುಲಭವಲ್ಲ. ನೆಲದಲ್ಲಿ ಹಿಮವಿರುವಾಗ ಈ ಕೆಲಸ ಮಾಡಿದನು. ಬೇನಾಯನಂಥವರು ಅಪರೂಪ. ಅನೇಕರು ಹಿಮ ಬಿದ್ದಿರುವಾಗ ದೇವಾಲಯಕ್ಕೂ ಬರುವುದಿಲ್ಲ. 2ನೇ ಸಮುವೇಲ 23ನೇ ಅಧ್ಯಾಯ 39ನೇ ವಚನ ಹೀಗೆ ಹೇಳುತ್ತದೆ: ಹಿತ್ತಿಯನಾದ ಉರಿಯ ಒಟ್ಟಿಗೆ 37 ಮಂದಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಉರಿಯನು ದಾವೀದನ ಶೂರರಲ್ಲಿ ಒಬ್ಬನು. ಅವನನ್ನು ಕೊಲ್ಲಲು ರಣರಂಗದ ಮುಂದಕ್ಕೆ ದಾವೀದನು ಕಳಿಸಿದನು. ಈ ತಪ್ಪೇ ದಾವೀದನ ಜೀವಿತದ ಕಲೆ ಇದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, 2ನೇ ಸಮುವೇಲನ ಪುಸ್ತಕದ ಕೊನೆಯ ಅಧ್ಯಾಯವಾಗಿರುವ 24ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ದಾವೀದನು ಕಾನೇಶುಮಾರಿ ತೆಗೆದು ಪಾಪ ಮಾಡಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಾನೇಶುಮಾರಿ ಮಾಡಿ ದಾವೀದನು ಇನ್ನೊಂದು ಪಾಪವನ್ನು ಮಾಡಿದನು. ಅವನು ಸಂಖ್ಯೆಯ ಬದಲಿಗೆ ದೇವರನ್ನು ನಂಬಬೇಕಾಗಿತ್ತು. ದೇವರು ದಾವೀದನನ್ನು ಪುನಃ ದಂಡಿಸುತ್ತಾನೆ. ಆದರೆ ದಾವೀದನೇ ದಂಡನೆಯನ್ನು ಆರಿಸಿಕೊಳ್ಳುವಂತೆ ಮಾಡುತ್ತಾನೆ. ದಾವೀದನು ದೇವರ ಕರುಣೆಗೆ ಮೊರೆ ಹೋಗುತ್ತಾನೆ. ದೇವರು ಇಸ್ರಾಯೇಲ್ಯರ ಮೇಲೆ ವ್ಯಾಧಿಯನ್ನು ಬರಮಾಡಿದನು. ದಾವೀದನು ಅರೌನನ ಕಣವನ್ನು ಕ್ರಯಕ್ಕೆ ಪಡೆದು ಅದರಲ್ಲಿ ದೇವರಿಗೆ ಯಜ್ಞವೇದಿಯನ್ನು ಕಟ್ಟಬೇಕೆಂದಿದ್ದನು. ಅದನ್ನು ದಾನವಾಗಿ ಸ್ವೀಕರಿಸಲು ಒಪ್ಪದಿದ್ದದರಲ್ಲಿ ದಾವೀದನ ಭಕ್ತಿ ಹಾಗೂ ದೇವರ ಕಡೆಗಿನ ಪ್ರೀತಿ ಕಂಡುಬರುತ್ತದೆ. ಈ ಸ್ಥಳದಲ್ಲೇ ಸೊಲೊಮೋನನು ದೇವಾಲಯವನ್ನು ಕಟ್ಟಿದನು. ಇಂದು ಓಮರನ ಮಸೀದಿ ಆ ಸ್ಥಳದಲ್ಲಿರುವುದಾದರೂ ಆ ಸ್ಥಳದಲ್ಲಿ ಇಸ್ರಾಯೇಲು ದೇವರಿಗಾಗಿ ಮತ್ತೊಮ್ಮೆ ದೇವಾಲಯವನ್ನು ಕಟ್ಟುವುದಂತೂ ಖಂಡಿತ. ಮುಂದುವರೆದು ನಾವು ನೋಡೋಣ ಕಾನೇಶುಮಾರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅನೇಕರು ಇದನ್ನೊಂದು ಪಾಪವೆಂದು ಪರಿಗಣಿಸುವುದಿಲ್ಲ. ಆದರೆ ನಾನು ಅದನ್ನು ದಾವೀದನ ಜೀವಿತದಲ್ಲಿನ ಇನ್ನೊಂದು ಪಾಪವೆಂದು ಕರೆಯುತ್ತೇನೆ. ದೇವರ ದೃಷ್ಟಿಯಲ್ಲಿ ದಾವೀದನು ಜನರನ್ನು ಲೆಕ್ಕಿಸಿದ್ದು ಅವನ ಇತರ ಪಾಪಗಳಿಗೆ ಸಮಾನವಾದದ್ದಾಗಿತ್ತು. ದೇವರ ಅಪ್ಪಣೆಗಳಲ್ಲಿ ಒಂದನ್ನು ಮೀರುವಾಗ ಎಲ್ಲವನ್ನೂ ಮೀರಿದಂತಾಯಿತು. ದಾವೀದನ ಈ ಕೃತ್ಯದಿಂದ ಅವನಿಗೆ ದೇವರಲ್ಲಿ ಪೂರ್ಣ ನಂಬಿಕೆ ಇಲ್ಲದಂತೆ ಕಂಡಿತು. 2ನೇ ಸಮುವೇಲ 24ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ಇಸ್ರಾಯೇಲ್ಯರ ಮೇಲೆ ತಿರುಗಿ ಕೋಪಗೊಂಡು ದಾವೀದನನ್ನು ಇಸ್ರಾಯೇಲ್ ಯೆಹೂದ್ಯ ಕುಲಗಳವರ ಕಾನೇಶುಮಾರಿ ಮಾಡುವುದಕ್ಕೆ ಪ್ರೇರೇಪಿಸಿದನು. ಅವನು ತನ್ನ ಹತ್ತಿರದಲ್ಲಿದ್ದ ಸೇನಾಪತಿಯಾದ ಯೋವಾಬನಿಗೆ, ಜನಸಂಖ್ಯೆ ಗೊತ್ತಾಗುವ ಹಾಗೆ ನೀನು ದಾನ್ ಊರಿನಿಂದ
ಬೆರ್ಷೆಪದವರೆಗೆ ಸಂಚರಿಸಿ ಇಸ್ರಾಯೇಲ್ ಕುಲಗಳ ಎಲ್ಲಾ ಜನರನ್ನು ಲೆಕ್ಕ ಮಾಡಿಕೊಂಡು ಬಾ ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜನರನ್ನು ಲೆಕ್ಕ ಮಾಡಬೇಕೆಂದು ದೇವರು ದಾವೀದನಿಗೆ ಹೇಳಿದನು. ದಾವೀದನನ್ನು ಉತ್ತೇಜಿಸಿ ಅವನನ್ನು ಬಲಪಡಿಸಬೇಕೆಂದು ದೇವರು ನೆನೆಸಿದನು. ದಾವೀದನ ಜೊತೆಯಲ್ಲಿ ತುಂಬ ಜನರಿದ್ದಾರೆಂಬುದನ್ನು ಅವನಿಗೆ ತಿಳಿಸಬೇಕೆಂದಿದ್ದನು. ಪ್ರಿಯರೇ, ನಂಬಿಕೆ ಎಂದರೆ ಕತ್ತಲೆಯಲ್ಲಿ ಆರುವುದಲ್ಲ, ಅದು ಜೂಜಾಟವೂ ಅಲ್ಲ, ಅಥವಾ ಹಾಗಿರಬಹುದು ಎಂದು ನೆನೆಸುವುದೂ ಅಲ್ಲ. ಅದು ಖಚಿತವಾದ ವಿಚಾರ. ಸತ್ಯವಲ್ಲದ ಯಾವುದನ್ನಾದರೂ ನಂಬಬೇಕೆಂದು ದೇವರು ಬಯಸುವುದಿಲ್ಲ. ನಂಬಿಕೆಯು ಬಂಡೆಯ ಮೇಲೆ ಸ್ಥಿರವಾದ ಅಸ್ತಿವಾರದ ಮೇಲೆ ನಿಂತದ್ದಾಗಿರುತ್ತದೆ. ಕರ್ತನಾದ ಯೇಸುವೇ ಆ ಅಸ್ತಿವಾರವು. ಆದ್ದರಿಂದ ನಂಬಿಕೆ ಎಂದರೆ ಶೂನ್ಯಕ್ಕೆ ಆರುವುದಲ್ಲ. ಆದರೆ ಪ್ರಿಯನೇ, ನೀನು ನಂಬಿಕೆಯಿಂದಲೇ ಜೀವಿಸಬೇಕಾದ ಸಮಯವೂ ಬರುತ್ತದೆ. ಆಗ ನೀನು ನಿನ್ನ ಸ್ವಂತ ಯತ್ನ ಇಲ್ಲವೇ ಸಂಖ್ಯೆಗಳ ಆಧಾರದಿಂದಲೇ ಜೀವಿಸಲು ಸಾಧ್ಯವಿಲ್ಲ. ದುರದೃಷ್ಟವಶಾತ್ ಸಭೆಯು ಈ ದಿನಗಳಲ್ಲಿ ದೇವರ ಮೇಲೆ ಭರವಸವಿಡುವುದನ್ನು ಕಲಿತಿಲ್ಲ. ಇದರ ಫಲವಾಗಿ ಒಕ್ಕೂಟಗಳಲ್ಲಿ ಆತ್ಮಿಕ ಜಯಗಳ ಕುರಿತಾಗಿ ಮಾತೇ ಬರುವುದಿಲ್ಲ. ಅಲ್ಲಿ ಬರುವ ವಿಚಾರಗಳೆಂದರೆ, ನಮ್ಮಲ್ಲಿರುವ ಹಣವೆಷ್ಟು, ಈ ವರ್ಷ ಎಷ್ಟು ಮಂದಿಗೆ ದೀಕ್ಷಾಸ್ನಾನ ಕೊಟ್ಟೆವು, ಎಷ್ಟು ಜನರನ್ನು ಸೇರಿಸಿಕೊಂಡೆವು ಇತ್ಯಾದಿಯೇ. ಅಲ್ಲಿನ ಸಂಖ್ಯೆಗಳು ಹೆಚ್ಚಿನವಾಗಿದ್ದರೆ ನಾವು ಒಳ್ಳೆಯ ಕಾರ್ಯವಾಗಿದೆ ಎಂದು ತಿಳಿಯುತ್ತೇವೆ. ಆದರೆ ನಿಜವಾಗಿ ಆ ಕಾರ್ಯಗಳು ಅತ್ಯಂತ ಕನಿಷ್ಠವಾಗಿಯೂ ಇರಬಹುದು. ಪ್ರೀತಿಯುಳ್ಳ ದೇವಜನರೇ, ಈ ಸಮಯದಲ್ಲಿ ದಾವೀದನು ಜನರನ್ನು ಲೆಕ್ಕಿಸಿ ಪಾಪ ಮಾಡಿದನು. ಯಾಕಂದರೆ ಈಗ ಅವನು ವೃದ್ಧನಾಗಿದ್ದಾನೆ. ದೇವರು ತನ್ನ ಅಡಿಯಲ್ಲಿ ಒಂದು ಅಸ್ತಿವಾರವನ್ನು ಹಾಕಿದ್ದಾನೆಂದು, ಅವನು ವೈರಿಗಳನ್ನು ಜಯಿಸಬಹುದೆಂದು ಅವನು ತಿಳಿದಿದ್ದನು. ಅವನು ಜನರನ್ನು ಲೆಕ್ಕ ಮಾಡುವ ಅಗತ್ಯವೇ ಇರಲಿಲ್ಲ. ನಮ್ಮ ಸಭೆಗಳಲ್ಲಿಯೂ ಇರುವ ಒಂದು ಶಾಪವೆಂದರೆ ಎಲ್ಲದಕ್ಕೂ ಸಂಖ್ಯೆಯನ್ನು ನಮೂದಿಸುವುದೆಂದು ನಾನು ನೆನೆಸುತ್ತೇನೆ. ಆದರೆ ಆತ್ಮಿಕ ಜಯಗಳ ಕುರಿತಾಗಿ ಯಾವ ಪ್ರಸ್ತಾಪವನ್ನೂ ಮಾಡುವುದಿಲ್ಲ. ಪ್ರಿಯರೇ, ದಾವೀದನು ಕೂಡ ಇಂತಹ ತಪ್ಪನ್ನೇ ಮಾಡುತ್ತಾನೆ. 2 ಸಮುವೇಲ 24 ಅಧ್ಯಾಯ 10-13 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕಾನೇಶುಮಾರಿ ಮಾಡಿಸಿದ ನಂತರ ದಾವೀದನನ್ನು ಮನಸ್ಸಾಕ್ಷಿಯು ಹಂಗಿಸತೊಡಗಿತು. ಆದುದರಿಂದ ಅವನು ಯೆಹೋವನೇ, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದೆನು, ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದನು. ಅವನು ಮರುದಿನ ಏಳುವಷ್ಟರಲ್ಲಿ ಅವನ ದರ್ಶಿಯಾದ ಗಾದ್ ಪ್ರವಾದಿಗೆ ಯೆಹೋವನು ದರ್ಶನದಲ್ಲಿ, ನೀನು ದಾವೀದನ ಹತ್ತಿರ ಹೋಗಿ ಅವನಿಗೆ, ನಾನು 3 ವಿಧವಾದ ಶಿಕ್ಷೆಗಳನ್ನು ನಿನ್ನ ಮುಂದೆ ಇಡುತ್ತೇನೆ, ಅವುಗಳಲ್ಲಿ ಯಾವುದನ್ನು ನಿನ್ನ ಮೇಲೆ ಬರಮಾಡಬೇಕೋ ಆರಿಸಿಕೋ ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳು ಎಂದು ಆಜ್ಞಾಪಿಸಿದನು. ಆಗ ಗಾದನು ದಾವೀದನ ಬಳಿಗೆ ಹೋಗಿ, ನಿನ್ನ ದೇಶದಲ್ಲಿ 7 ವರ್ಷಗಳ ಬರವು ಉಂಟಾಗಬೇಕೋ, ಇಲ್ಲವೇ ನಿನ್ನ ಶತ್ರುಗಳು ನಿನ್ನನ್ನು ಸೋಲಿಸಿ 3 ತಿಂಗಳವರೆಗೆ ಓಡಿಸಿ ಬಿಡಬೇಕೋ, ಇಲ್ಲವೇ ನಿನ್ನ ದೇಶದಲ್ಲಿ 3 ದಿನಗಳವರೆಗೂ ಘೋರವ್ಯಾಧಿ ಬರಬೇಕೋ, ನನ್ನನ್ನು ಕಳುಹಿಸಿದವನಿಗೆ ಯಾವ ಉತ್ತರ ತೆಗೆದುಕೊಂಡು ಹೋಗಬೇಕು ಆಲೋಚಿಸಿ ಹೇಳು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ದಾವೀದನಿಗೆ ಶಿಕ್ಷೆಯ ಆಯ್ಕೆಯನ್ನು ಕೊಟ್ಟನು. ದಾವೀದನು ದೇವರಿಗೆ ಕೊಟ್ಟ ಉತ್ತರವು ಗಮನಾರ್ಹವಾದದ್ದು. ದೇವರನ್ನು ಹೇಗೆ ನಂಬಬೇಕೆಂದು ತಿಳಿದವನಾಗಿ ಅವನು ಇಲ್ಲಿ ಕಾಣಿಸುತ್ತಾನೆ. ನಾನು ಹಿಂದೆ ಹೇಳಿದಂತೆ ಪುನಃ ಹೇಳುತ್ತೇನೆ, ದಾವೀದನು ತಪ್ಪು ಮಾಡಿದನು, ಸರಿಯೇ, ಅವನು ಪಾಪ ಮಾಡಿದನು. ಆದರೆ ಈ ರೀತಿಯ ಸೋಲಿನ ಆಳದಲ್ಲಿ ಎಂದಿಗೂ ಬಿದ್ದು ಹೋಗದ ನಂಬಿಕೆಯೊಂದಿತ್ತು. ಮೂಲತಃ ದಾವೀದನು ದೇವರನ್ನು ನಂಬಿದನು. ಅವನ ಉತ್ತರದಿಂದ ಇದು ನಮಗೆ ತಿಳಿದು ಬರುತ್ತದೆ. 2 ಸಮುವೇಲ 24 ಅಧ್ಯಾಯ 14 ಹೀಗೆ ಹೇಳುತ್ತದೆ: ಅದಕ್ಕೆ ದಾವೀದನು, ನಾನು ಬಲು ಇಕ್ಕಟ್ಟಿನಲ್ಲಿರುತ್ತೇನೆ, ಯೆಹೋವನ ಕೈಯಲ್ಲಿ ಬೀಳುತ್ತೇನೆ, ಅವನು ಕೃಪಾಪೂರ್ಣನು, ಮನುಷ್ಯರ ಕೈಯಲ್ಲಿ ಬೀಳಲೊಳ್ಳೆನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ದಾವೀದನಿಗೆ 3 ಶಿಕ್ಷೆಗಳಲ್ಲಿ ಆಯ್ಕೆಯನ್ನು ಕೊಟ್ಟನು. ದಾವೀದನು ಯಾವುದನ್ನೂ ಆರಿಸಲಿಲ್ಲ, ಬದಲಾಗಿ ತಾನು ಮನುಷ್ಯರ ಕೈಯಲ್ಲಿ ಬೀಳುವುದಿಲ್ಲವೆಂದು ಹೇಳಿದನು. ನಾನು ನನ್ನ ಸೇವೆಯಲ್ಲಿ ಯಾವಾಗಲೂ ಪ್ರಾರ್ಥಿಸುತ್ತಿದ್ದ ಒಂದು ಸಂಗತಿ ಇದಾಗಿದೆ: ದೇವರೇ, ನಾನು ಮನುಷ್ಯರ ಕೈಯಲ್ಲಿ ಸಿಕ್ಕಿ ಬೀಳುವ ಸ್ಥಿತಿಗೆ ನನ್ನನ್ನು ತರಬೇಡ ಎಂದು. ಅದೃಷ್ಟವಶಾತ್ ನಾನು ಹಿಂತಿರುಗಿ ನೋಡುವಾಗ ಮನುಷ್ಯರ ದಯೆಗಾಗಿ ಬೇಡಿಕೊಳ್ಳುವ ಸ್ಥಿತಿ ಈವರೆಗೆ ನನಗೆ ಬರಲಿಲ್ಲ. ಆದರೆ ಬೇರೆ ಜನರ ದಯೆಗಾಗಿ ಅವರ ಹಿಂದೆ ಹೋಗಬೇಕಾಗಿ ಬರುವ ಕೆಲವು ಸೇವಕರನ್ನು ಕಂಡು ನನಗೆ ಕನಿಕರವಾಗುತ್ತದೆ. ದೇವರು ಅವರನ್ನು ಕರುಣಿಸಲಿ.
ದಾವೀದನು ಮನುಷ್ಯರ ಕೈಯಲ್ಲಿ ಬೀಳಲು ಇಚ್ಛಿಸಲಿಲ್ಲ. ದೇವರನ್ನು ಅವನು ನಂಬಿದ್ದರಿಂದ ದೇವರ ಕೈಯಲ್ಲೇ ಬೀಳುತ್ತೇನೆ ಎಂದು ಹೇಳಿದ. ದಾವೀದನ ಈ ತೀರ್ಮಾನ ಎಷ್ಟೊಂದು ಒಳ್ಳೆಯದು. ಪ್ರಿಯರೇ, ದೇವರು ಇಸ್ರಾಯೇಲ್ಯರ ಮೇಲೆ ವ್ಯಾಧಿಯನ್ನು ಬರಮಾಡಿದನು. ತಾನು ದೇವರ ಕೈಯಲ್ಲಿ ಭದ್ರವಾಗಿರುತ್ತೇನೆಂದು ದಾವೀದನು ತಿಳಿದಿದ್ದನು. ದೇವರು ನಮ್ಮನ್ನು ಶಿಕ್ಷಿಸಬೇಕೆಂದಿರುವಾಗ ನಮ್ಮ ಪ್ರತಿಕ್ರಿಯೆಯು ಇದೇ ಆಗಿರಬೇಕು. ಪ್ರಿಯರೇ, ತಾನು ಪ್ರೀತಿಸುವವರನ್ನು ದೇವರು ಶಿಕ್ಷೆಗೊಳಪಡಿಸುತ್ತಾನೆ. ಆದರೆ ಆತನ ಶಿಸ್ತುಪಡಿಸುವುದರಲ್ಲಿ ಮೃದುತ್ವವಿದೆಯೆಂದು ನನ್ನ ಅನುಭವದಿಂದ ಹೇಳಬಲ್ಲೆ. ಅದರಲ್ಲಿ ಆದರಣೆ ಇರುತ್ತದೆ, ಆಶೀರ್ವಾದವಿರುತ್ತದೆ. ಆತನು ಮಾತ್ರ ಕಣ್ಣೀರನ್ನೊರೆಸಬಲ್ಲನು. ಆತನು ಮಾತ್ರ ಮುರಿದ ಹೃದಯವನ್ನು ಕಟ್ಟಬಲ್ಲನು. ಹೃದಯಕ್ಕಾದ ಗಾಯಗಳನ್ನು ಆತನು ಮಾತ್ರ ವಾಸಿ ಮಾಡಬಲ್ಲನು. ನೀನು ಅಪಘಾತಕ್ಕೊಳಗಾದರೆ ವೈದ್ಯರು ದೇಹದ ಹೊರಗಿನ ಗಾಯಗಳನ್ನು ಹೊಲಿಯಬಹುದು. ಆದರೆ ಭಾವನೆಗಳಿಗಾದ ಪೆಟ್ಟನ್ನು ಕರ್ತನಾದ ಯೇಸು ಮಾತ್ರ ಕಟ್ಟಿ ವಾಸಿ ಮಾಡಬಲ್ಲನು. ನಮ್ಮ ಜೀವಿತಗಳಿಗೆ ಆತನ ಅಗತ್ಯಕತೆ ಬೇಕಾದಷ್ಟಿದೆ. ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ ದಾವೀದನು ಅರೌನನ ಕಣವನ್ನು ಕೊಂಡುಕೊಂಡದ್ದು ಎಂಬುದಾಗಿ. ಈ ಪುಸ್ತಕದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ದಾವೀದನು ದೇವರಿಗಾಗಿ ಒಂದು ಯಜ್ಞವೇದಿಯನ್ನು ಕಟ್ಟಬೇಕೆಂದಿದ್ದನು. 2 ಸಮುವೇಲ 24ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ: ಅದೇ ದಿನದಲ್ಲಿ ಗಾದನು ದಾವೀದನ ಬಳಿಗೆ ಬಂದು ಅವನಿಗೆ, ನೀನು ಹೋಗಿ ಯೆಬೂಸಿಯನಾದ ಅರೌನನ ಕಣದಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿಸು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಅರೌನನು ಒಬ್ಬ ಯೆಬೂಸಿಯನು, ಇಸ್ರಾಯೇಲ್ಯನಲ್ಲ. 2 ಸಮುವೇಲ 24ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದಾವೀದನು ಗಾದನ ಮುಖಾಂತರವಾಗಿ ತನಗಾದ ಯೆಹೋವನ ಅಪ್ಪಣೆಯಂತೆ ಹೊರಟನು. ದಾವೀದನು ಅವನ ಸೇವಕರು ತನ್ನ ಬಳಿಗೆ ಬರುವುದನ್ನು ಅರೌನನು ಕಂಡು ಅವರ ಮುಂದೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ನನ್ನ ಒಡೆಯನಾದ ಅರಸನು ತನ್ನ ಸೇವಕನ ಬಳಿಗೆ ಬರುವುದಕ್ಕೇನು ಕಾರಣ ಎಂದು ಕೇಳಿದನು. ದಾವೀದನು ಅವನಿಗೆ, ವ್ಯಾಧಿಯು ಜನರನ್ನು ಬಿಟ್ಟು ಹೋಗುವಂತೆ ನಾನು ನಿನ್ನ ಕಣವನ್ನು ಕೊಂಡುಕೊಂಡು ಅದರಲ್ಲಿ ಯೆಹೋವನಿಗೋಸ್ಕರ ಒಂದು ವೇದಿಯನ್ನು ಕಟ್ಟುವುದಕ್ಕೆ ಬಂದಿದ್ದೇನೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರಿಯರೇ, ಅರೌನನ ಕಣದ ಅಗತ್ಯಕತೆಯನ್ನು ದಾವೀದನು ತಿಳಿಯಪಡಿಸಿದನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 2 ಸಮುವೇಲ 24ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆಗ ಅರೌನನು ದಾವೀದನಿಗೆ, ನನ್ನ ಒಡೆಯನಾದ ಅರಸನು ತನಗೆ ಇಷ್ಟವಾದದನ್ನು ತೆಗೆದುಕೊಂಡು ಅರ್ಪಿಸೋಣವಾಗಲಿ. ಇಲ್ಲಿ ಯಜ್ಞಕ್ಕೆ ಹೋರಿಗಳು, ಸೌದೆಗೆ ಹಂತಿ, ಕುಂಟೆ ಮೊದಲಾದ ಎತ್ತಿನ ಸಾಮಾನುಗಳೂ ಇರುತ್ತವೆ. ಇವುಗಳನ್ನೆಲ್ಲ ಅರಸನ ಸೇವಕನಾದ ನಾನು ಅರಸನಿಗೆ ಕೊಡುತ್ತೇನೆ. ನಿನ್ನ ದೇವರಾದ ಯೆಹೋವನು ನಿನಗೆ ಪ್ರಸನ್ನನಾಗಲಿ ಎಂದು ಹೇಳಿದನು. ಅರಸನು ಅರೌನನಿಗೆ, ಹಾಗಲ್ಲ, ನಾನು ನಿನ್ನಿಂದ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ. ನನ್ನ ದೇವರಾದ ಯೆಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲೊಲ್ಲೆನು ಎಂದು ಹೇಳಿ ಆ ಕಣವನ್ನು, ಹೋರಿಗಳನ್ನು 50 ರೂಪಾಯಿಗೆ ಕೊಂಡುಕೊಂಡು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಮಾಡಿದ ಕಾರ್ಯ ಗಮನಿಸತಕ್ಕದಾಗಿದೆ. ಈ ಪಾಠವನ್ನು ದೇವಜನರು ಕಲಿತರೆ ಎಷ್ಟೋ ಒಳ್ಳೆಯದು. ದೇವರ ಕಾರ್ಯದಲ್ಲಿ ಹಣದ ವಿಚಾರ ಮಾತನಾಡಬಾರದೆಂದು ಕೆಲವರು ಹೇಳುತ್ತಾರೆ. ಈ ದಿನಗಳಲ್ಲಿ ಹಣಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಮಹತ್ವ ಕೊಡುತ್ತಾರೆ, ಸರಿ. ಆದರೆ ದಾವೀದನು ಮಾಡಿದ್ದನ್ನು ಗಮನಿಸಿರಿ. ಅರೌನನು ಕಣವನ್ನು ದಾವೀದನಿಗೆ ಉಚಿತವಾಗಿ ಕೊಡಲು ಇಷ್ಟಪಟ್ಟನು. ಆದರೆ ದಾವೀದನು ಹಾಗೆ ಕೊಡಬಾರದು, ನಾನು ಅದಕ್ಕೆ ತಕ್ಕ ಕ್ರಯವನ್ನು ಕೊಡುತ್ತೇನೆ ಎಂದನು. ಯಾಕೆ? ದಾವೀದನು ಮುಂದುವರೆದು ಹೇಳುತ್ತಾನೆ, ನನ್ನ ದೇವರಾದ ಯೆಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲೊಲ್ಲೆನು ಎಂಬುದಾಗಿ. ಪ್ರಿಯರೇ, ಆತ್ಮಿಕ ಸಂಗತಿಗಳಿಗಾಗಿ ಉಚಿತವಾಗಿ ಸಿಕ್ಕಿದ್ದನ್ನು ತೆಗೆದುಕೊಳ್ಳುವವರ ಕುರಿತಾಗಿ ದೇವರು ದಯೆ ತೋರಿಸಲಿ. ಪ್ರಿಯರೇ, ದೇವರಿಗಾಗಿ ಕ್ರಯಕೊಟ್ಟು ತೆಗೆದುಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ದಾವೀದನ ಈ ಕೃತ್ಯವು ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳುವಂತೆ ಮಾಡುತ್ತದೆ. ನಮಗೇನು ಬೆಲೆ ಬೀಳದ್ದನ್ನು ನಾವು ದೇವರಿಗೆ ಕೊಡಲು ಯತ್ನಿಸುತ್ತೇವೋ, ದೇವರ ವಿಚಾರದಲ್ಲಿ ಜಿಪುಣತನ ತೋರಿಸುವ ನಮ್ಮನ್ನು ದೇವರು ಕರುಣಿಸಲಿ. ದಾವೀದನು ಕೊಟ್ಟಂತೆ ನಾವು ಕೊಡೋಣ. ದಾವೀದನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ 2 ಸಮುವೇಲನ ಪುಸ್ತಕದ ಅಧ್ಯಯನವು ಮುಗಿಯಿತು. ದೇವರು ಪ್ರಾರಂಭದಿಂದಲೂ ಇಲ್ಲಿವರೆಗೆ ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. ನಮಗೆ ಸತ್ಯಗಳನ್ನು ಬೋಧಿಸಿದ್ದಾನೆ. ಆ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು
ದಾವಿದನಂತೆ ನಾವು ಕೂಡ ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯರಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ಮಹಾಕೃಪೆಯಿಂದ 2ನೇ ಸಮುವೇಲನ ಪುಸ್ತಕದ ಅಧ್ಯಯನದಲ್ಲಿ ನಾವು ಹೊಂದಿಕೊಂಡಂಥ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದಾವೀದನ ರಣವೀರರ ಪಟ್ಟಿಯನ್ನು ನಾವು ತಿಳಿದುಕೊಂಡೆವು. ಪ್ರಿಯರೇ, ತಾನು ಪ್ರೀತಿಸುವವರನ್ನು ದೇವರು ಶಿಕ್ಷೆಗೊಳಪಡಿಸುತ್ತಾನೆ. ದಾವೀದನ ಜೀವಿತದಲ್ಲಿ ನಾವು ಇದನ್ನು ತಿಳಿದುಕೊಂಡೆವು. ಆದುದರಿಂದ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ಜೀವಿಸೋಣ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕೆ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ಬನ್ನಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಳು ದೇವರೇ, 2ನೇ ಸಮುವೇಲನ ಪುಸ್ತಕದ ಅಧ್ಯಯನದಲ್ಲಿ ನೀನು ನಮಗೆ ತಿಳಿಯಪಡಿಸಿದ ಸತ್ಯಗಳಿಗಾಗಿ, ನೀನು ಕೊಟ್ಟಂತೆಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ಅನಂತ ಸ್ತೋತ್ರ. ಕೇಳಿದಂಥ ವಾಕ್ಯಕ್ಕೆ ಅನುದಿನವೂ ವಿಧೇಯರಾಗಿ ಜೀವಿಸುವುದಕ್ಕೆ ಆತ್ಮನ ಬಲವನ್ನು ಅನುಗ್ರಹಿಸಿಕೊಡು. ನಮ್ಮನ್ನು ನಿನ್ನ ರೆಕ್ಕೆಗಳ ಮರೆಯಲ್ಲಿ ಬಚ್ಚಿಟ್ಟುಕೊಂಡು ಮುನ್ನಡೆಸು. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕರು ದಿನೇ ದಿನೇ ಆತ್ಮಭರಿತರಾಗಿ ನಿನ್ನ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ರಕ್ಷಣೆಯ ಸಂತೋಷದಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನೀವು ವೀಕ್ಷಿಸಿ ಆಶೀರ್ವಾದ ಹೊಂದಿದ ಈ ಕಾರ್ಯಕ್ರಮವು ಇತರರಿಗೂ ಆಶೀರ್ವಾದವಾಗಲು ಹಿಂದೆ ಕರೆ ಮಾಡಿರಿ. ಮತ್ತೆ ನಾವು ಭೇಟಿಯಾಗೋಣ. ವಂದನೆಗಳು.